ನಾನು ಇದನ್ನ ಒಪ್ಪಲ್ಲ. ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಇಷ್ಟು ವರ್ಷ ನೀವ್ ಹೇಳ್ದಾಗೆ ತಾನೆ ಅವ್ರ ಆ ಕತ್ಲೆ ರೂಮಲ್ಲಿ ಇದ್ದಿದ್ದು. ಟ್ರೀಟ್ಮೆಂಟ್ ಮೇಲೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಿದ್ದು. ನೂರು ಕಾಲ ಸುಮಂಗಲಿಯಾಗಿ ಸಂತೋಷದಿಂದ ಬದುಕಮ್ಮ. ಸುಖವಾಗಿ ಬಾಳಮ್ಮ. ಓದಿ ವಿದ್ಯಾ ಬುದ್ಧಿ ಕಲಿತು ಒಳ್ಳೆ ಮಗು ಆಗು. ಚೆನ್ನಾಗಿರಪ್ಪ. ದೊಡಮ್ಮ, ಅವಳು ಕರೆದ ತಕ್ಷಣ ಹೊರಗೆ ಬಂದ್ಬಿಡ್ತೀಯ? ಅಷ್ಟು ಧೈರ್ಯನಾ ನಿಂಗೆ? ನಿನ್ನ ಹೆಣಕ್ಕೆ ಬೆಂಕಿ ಇಡೋರು ನಾವೇ, ಮರಿಬೇಡ. ನಿನ್ನ ಆಮೇಲೆ ನೋಡ್ಕೊ. ಅಕ್ಕ, ಎಷ್ಟು ವರ್ಷ ಆಯ್ತಕ್ಕ ನಿಮ್ಮನ್ನ ಹೀಗ್ ನೋಡಿ. ನನಗೆ ತುಂಬಾ ಖುಷಿ ಆಯ್ತು. ಆಶೀರ್ವಾದ ಮಾಡಿ ಅಕ್ಕ. 100 ಕಾಲ ಚೆನ್ನಾಗಿರಮ್ಮ. ಅತ್ತೆ, ಅವ್ರ ನಮ್ಮಮ್ಮ ವಜ್ರೇಶ್ವರಿ. ನಮಸ್ತೆ. ಅದ್ ನನ್ನ ತಂಗಿ. ತುಂಬಾ ಅದೃಷ್ಟ ಮಾಡಿದ್ದೀರಿ. ಒಳ್ಳೆ ಮಗುನ ಹೆತ್ತಿದ್ದೀರಿ. ಬನ್ನಿ ಅತ್ತೆ, ಇವತ್ತಿಂದ ನೀವು ಆ ಕತ್ಲೆ ಕೋಣೆಲಿ ಇರೋದು ಬೇಡ. ನಿಮ್ಗೆ ಹೊಸ ರೂಮ್ ಅರೇಂಜ್ ಮಾಡ್ತೀನಿ. ಅಲ್ಲಿ ತನಕ ನನ್ನ ರೂಮಲ್ಲೇ ಇರಿ. ಬನ್ನಿ. ಅತ್ತಿಗೆ, ದೇವಿ, ಇವ್ರನ್ನ ಬಿಟ್ಟು ಬರ್ತೀನಿ, ಆಮೇಲೆ ಮಾತಾಡೋಣ. ಬನ್ನಿ ಅತ್ತೆ. ಅತ್ತಿಗೆ, ಏನ್ ಮಾಡಕ್ ಹೊರಟಿದ್ದೀರಾ ನೀವು? ದೊಡ್ಡಮ್ಮನ್ ರೂಮ್ ಯಾಕೆ ಬದಲಾಯಿಸ್ತಿದ್ದೀರಾ? ಇಷ್ಟು ವರ್ಷ ಆ ರೂಮಲ್ಲಿ ಇದ್ದು ಅವ್ರಿಗೆ ಅಡ್ಜಸ್ಟ್ ಆಗಿದೆ. ಬೇರೆ ರೂಮ್ ಅಂದ್ರೆ ಅವಳಿಗೆ ಕಷ್ಟ ಆಗತ್ತೆ. ಅವ್ರು ಈಗಷ್ಟೇ ಚೇತರಿಸ್ಕೋತಾ ಇದ್ದಾರೆ. ಈ ಟೈಮಲ್ಲಿ ನೀವು ಬದಲಾವಣೆ ತಂದ್ರೆ ಅವ್ರು ಕನ್ಫ್ಯೂಸ್ ಆಗ್ಬಿಡ್ತಾರಷ್ಟೇ. ಅದು ಅಲ್ಲದೆ ಅವ್ರ ಆರೋಗ್ಯ ಹದಗೆಡುತ್ತೆ. ಈ ರಿಸ್ಕ್ ಎಲ್ಲ ದೊಡ್ಡಮ್ಮನ ವಿಷಯದಲ್ಲಿ ನಾನು ತಗೊಳಲ್ಲ. ನಾನು ಇದನ್ನ ಒಪ್ಪಲ್ಲ. ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ಇಷ್ಟು ವರ್ಷ ನೀವ್ ಹೇಳ್ದಾಗೆ ತಾನೆ ಅವ್ರ ಆ ಕತ್ಲೆ ರೂಮಲ್ಲಿ ಇದ್ದಿದ್ದು.
ಟ್ರೀಟ್ಮೆಂಟ್ ಮೇಲೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಿದ್ದು. ಆದ್ರೂ ಅವ್ರು ಯಾಕೆ ಇನ್ನೂ ಪೂರ್ತಿಯಾಗಿ ಚೇತರಿಸ್ಕೊಂಡಿಲ್ಲ? ನಾನ್ ಮುಂಚೆಯಿಂದಾನೆ ಹೇಳ್ತಾ ಇದೀನಲ್ವಾ, ಅವ್ರಿಗಿರೋದು ಮಾನಸಿಕ ಕಾಯಿಲೆ. ಅದಷ್ಟ್ ಬೇಗ ಗುಣ ಆಗಲ್ಲ. ಅವ್ರಿಗೆ ಯಾವ ಮಾನಸಿಕ ಕಾಯಿಲೆನೂ ಇಲ್ಲ. ಅವ್ರು ನಾರ್ಮಲ್ ಆಗೇ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ನಿನ್ನ ಅಭಿಪ್ರಾಯ ಎಲ್ಲ ಕಟ್ಕೊಂಡು ಅಕ್ಕನ್ಗೆ ತೊಂದರೆ ಕೊಡಕ್ಕಾಗಲ್ಲ. ಇದ್ರಲ್ಲಿ ತೊಂದ್ರೆ ಏನ್ ಬಂತು? ಸರಿ, ನೀವ್ ಹೇಳೋ ಹಾಗೆ ಅವ್ರು ಮಾನಸಿಕವಾಗಿ ನೊಂದಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ಅದಕ್ಕೇನ್ ಇವಾಗ ಸೊಲ್ಯೂಷನ್? ಇಂಜೆಕ್ಷನ್ ಮಾತ್ರೆ ಕೊಟ್ಬಿಟ್ಟು ಒಂದ್ ಕಡೆ ಮಲಗಿಸ್ಬಿಡದಾ? ಅದರಲ್ಲೂ ಯಾರ ಜೊತೆನೂ ಅವರು ಮಾತಾಡೋ ಹಾಗೂ ಇಲ್ಲ, ಬೆರೆಯೋ ಹಾಗೂ ಇಲ್ಲ. ನಾನು ಓದ್ತಿರೋದು ಮೆಡಿಸಿನ್. ಯಾರಾದ್ರೂ ಸೈಕಲಾಜಿಕಲಿ ಎಫೆಕ್ಟ್ ಆಗಿದ್ರೆ ಅವ್ರನ್ನ ಜನಗಳ ಮಧ್ಯ ಇರೋದಕ್ ಬಿಡ್ಬೇಕು. ಏನು, ನನ್ನನ್ನ ನಿನ್ ಜೊತೆ ಜೈಲಿಗೆ ಕರ್ಕೊಂಡು ಹೋಗ್ತೀಯಾ? ಅದ್ ಹೇಗೆ? ಆ ವಿಡಿಯೋನ ತೋರ್ಸಿದ್ರೆ ಮೊದ್ಲಿಗೆ ಸಿಕ್ಕಾಕೊಳ್ಳೋದು ನೀನೆ. ಮಾಧುರಿ ಮರ್ಡರ್ ವಿಷಯ ನಿಂಗೆ ಇಷ್ಟು ವರ್ಷ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೆ ಅಂತ. ಜೀವ ನನ್ನನ್ನೇನ್ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದ್ರೆ ಅವನ್ ತಂಗಿಯಾಗಿ ಅವನ್ ಹೆಂಡತಿ ಕೊಲೆನ ನೀನ್ ನಿನ್ ಸ್ವಾರ್ಥಕ್ಕೆ ಬಳಸ್ಕೊಂಡಿದ್ಯಾ ಅಂತ ಅವನಿಗೆ ಗೊತ್ತಾದ್ರೆ ಅವನು ಮೊದ್ಲು ತೆಗೆಯೋ ತಲೆ ನಿಂದೆ ಆಗಿರುತ್ತೆ. ದೇವಿ, ನಿನ್ ಆಟನೆಲ್ಲ ಕಟ್ಟೋ ಕಾಲ. ರಚನಾ ನೋಡಿದ್ಯಲ್ಲ, ನಿನ್ನ ಕಣ್ಮುಂದೆನೆ ಪದ್ಮಜ ಅವರನ್ನ ಕತ್ತಲೆ ಕೋಣೆಯಿಂದ ಹೇಗ್ ಆಚೆ ತಂದ್ಲು ಅಂತ. ಅವಳು ಶಕ್ತಿ ಏನು ಯುಕ್ತಿ ಏನು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೊ. ಅವಳಿಗೆ ಅಡ್ಜಸ್ಟ್ ಆಗಿ ಇದ್ಬಿಡು, ನಿನಗೊಂದು ಫ್ಯೂಚರ್ ಅಂತ ಇರುತ್ತೆ. ಇಲ್ಲ ಅಂದ್ರೆ ಪಾಪರ್ ಆಗ್ಬಿಡ್ತೀಯ. ವಯಸ್ಸು ದೊಡ್ಡವಳಾಗಿ ನಿನಗಿಂತ ಅನುಭವ ಇರೋದಕ್ಕೆ ನನ್ನ ಮಾತನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೋ. ಉದ್ಧಾರ ಆಗ್ತೀಯಾ? ಇಲ್ಲ ನನ್ ಮಾಧುರಿ ವಿಡಿಯೋನ ತೋರಿಸ್ತೀನಿ ಅಂತ ಇದ್ರೆ ನಿನ್ನಿಷ್ಟ. ನನ್ ಮಗಳು ಅಳಿಯ ಚೆನ್ನಾಗಿರೋದಕ್ಕೆ ನಾನು ಸಾಯೋದಕ್ಕೂ ಸಿದ್ಧ, ಜೈಲ್ ಹೋಗೋಕ್ಕೂ ಸಿದ್ಧ. ದೇವ್ರೆ, ನಾನು ನಿನ್ನ ಹತ್ರ ಬೇಡ್ಕೊಂಡಿರೋ ಒಂದೊಂದು ಕೋರಿಕೆನೂ ನೀನು ಈಡೇರಿಸ್ತಾ ಇದೀಯಾ. ಮೊದಲಿಗೆ ಜೀವ ಈ ಮನೆಗೆ ಬರಬೇಕು, ಕುಟುಂಬದವ್ರ ಜೊತೆ ಒಂದಾಗಬೇಕು ಅಂತ ಬೇಡ್ಕೊಂಡೆ, ನೆರವೇರಿಸ್ದೆ. ನನ್ನ ಅತ್ತೆ ಕತ್ಲೆ ಕೋಣೆಯಿಂದ ಹೊರಗೆ ಬರಬೇಕು ಅಂತ ಬೇಡ್ಕೊಂಡೆ, ಅದನ್ನು ಈಡೇರಿಸ್ಬಿಟ್ಟೆ. ಇನ್ನು ಅಮ್ಮ ಮಗ ಇಬ್ರು ಒಂದಾಗೋದೊಂದೇ ನನಗಿರೋ ಬೇಡಿಕೆ, ಅದನ್ನು ಇಷ್ಟರಲ್ಲೇ ಈಡೇರಿಸ್ಬಿಡ್ತೀಯಾ ಅನ್ನೋದು ನನ್ನ ನಂಬಿಕೆ. ನನ್ನನ್ನು ಕೈ ಬಿಡ್ಬೇಡಮ್ಮ. ಕಳ್ದು ಹೋಗಿರೋ ಸಂತೋಷ ಮತ್ತೆ ಈ ಮನೆಗೆ ನಿಧಾನವಾಗಿ ಬರ್ತಾ ಇದೆ. ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯನ ನಾನು ಸರಿಯಾಗಿ ಪಾಲನೆ ಮಾಡಿದೀನಿ ಅನ್ನೋ ನೆಮ್ಮದಿ ನನಗಿದೆ. ಆದ್ರೆ ಮಾಧುರಿ ಸಾವಿಗೆ ಕಾರಣ ನಾನೇ ಅನ್ನೋ ಸತ್ಯನ ಮಾತ್ರ ಜೀವಾಗ ನನ್ನಿಂದ ಹೇಳೋದಕ್ಕಾಗ್ತಿಲ್ಲಮ್ಮ. ಅದನ್ನ ಹೇಳಿದ್ಮೇಲೆ ಜೀವ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ, ನನ್ನನ್ನು ಕ್ಷಮಿಸ್ತಾರೋ ಅಥವಾ ದೂರ ಮಾಡ್ತಾರೋ ಅಂತ ತಿಳಿತಾ ಇಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ, ನನ್ನ ಎದೆನ ಸುಡ್ತಾ ಇರೋ ಮಾಧುರಿ ಸಾವಿನ ವಿಚಾರನ್ ಮಾತ್ರ ನಾನ್ ಜೀವಂಗ್ ಹೇಳಲೇಬೇಕು. ಆದ್ರೆ ಯಾವಾಗಮ್ಮ? ಅಮ್ಮ ಮಗ ಒಂದಾದ ಮರುಕ್ಷಣನೇ ನಾನು ಆ ವಿಚಾರನ ಜೀವಾಗ ಹೇಳ್ತೀನಿ.
ಅದಾದ್ಮೇಲೆ ನನ್ನ ಬದುಕು ಏನಾಗುತ್ತೋ ಅದು ನಿನಗೆ ಬಿಟ್ಟಿದ್ದು. ಕಡೆ ಪಕ್ಷ ಸತ್ಯದ ದಾರಿಲಿ ನಡೀತಾ ಇದ್ದೀನಿ ಅನ್ನೋ ತೃಪ್ತಿನಾದ್ರೂ ನನಗೆ ಉಳಿಯುತ್ತೆ. ಮಾಧುರಿ ಸಾವಲ್ಲಿ ಈ ತರ ಒಂದು ಟ್ವಿಸ್ಟ್ ಇದೆಯಾ? ನಾಳೆ ಇದೆ ಕಣೆ ನಿಂಗೆ ಮಾರಿ ಹಬ್ಬ. ದೇವಿ, ಏನೇ ಮಾಡ್ತಿದ್ಯಾ? ಈಗ ಈ ಫೋಟೋ ಅಲ್ಲಿರೋ ಸಂಜೀವನು ರಚನನು ದೂರ ಮಾಡ್ತಾ ಇದ್ದೀನಿ. ನಾಳೆ ಇಡೀ ಮನೆಯವ್ರ ಮುಂದೆ ಇವ್ರನ್ನ ದೂರ ಮಾಡ್ತೀನಿ. ರಚನನ ಮನೆ ಬಿಟ್ಟು ಓಡಿಸ್ತೀನಿ. ಅದು ಹೇಗೆ ಸಾಧ್ಯ? ಮೊದಲೇ ಆ ಸಂಜೀವ ಹೆಂಡತಿ ಗುಲಾಮ, ಅವನು ಅವಳನ್ನ ಬಿಟ್ಕೊಡ್ತಾನ? ಬಿಟ್ಕೊಡ್ತಾನಮ್ಮ. ಬಿಟ್ಕೊಡೋ ಹಾಗೆ ಒಂದು ಅವಕಾಶನ ರಚನಾನೇ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಮಾಧುರಿ ಸಾವಿಗೆ ನಾನೇ ಅನ್ನೋ ಸತ್ಯನ ಮಾತ್ರ ಜೀವಾಗ ನನ್ನಿಂದ ಹೇಳೋದಕ್ಕಾಗ್ತಿಲ್ಲಮ್ಮ. ಅವಳಾಗವಳು ಹಗ್ಗ ತಂದ್ಕೊಟ್ಟು ತನ್ನ ಕುತ್ತಿಗೆಗೆ ಅವಳೇ ಹಗ್ಗ ಬಿಕ್ಕೊಂಡು ನನ್ನ ಸಾಯಿಸಿ ಸಾಯಿಸಿ ಅಂತ ಹೇಳ್ತಿದ್ದಾಳೆ ಅಂದಮೇಲೆ ನಾವು ಆ ಚಾನ್ಸ್ನ ಬಿಡಬಾರ್ದು. ಅವಳನ್ನ ಹಾಗೆ ಸಾಯಿಸ್ಬಿಡ್ಬೇಕು. ಅಮ್ಮ, ಅದಕ್ಕೆ ನಾಳೆನೆ ಮುಹೂರ್ತ ಇಡ್ತೀನಿ. ಸಂಜೀವನ್ನು ರಚನನು ದೂರ ಮಾಡೋದ್ರಿಂದಾನೆ ಈ ಮನೆ ಸ್ಮಶಾನ ಮಾಡೋ ಕೆಲ್ಸನ ಶುರು ಮಾಡ್ತೀವಿ. ನಾಳೆ ಆ ರಚನಾ ಪಾಲಿಗೆ ಕರಾಳ ದಿನ.